ಇನ್ನು ಧರ್ಮಸ್ಥಳದ ಕೇಸ್ ವಿಚಾರಕ್ಕೆ ಬರೋಣ. ಧರ್ಮಸ್ಥಳದ ಬುರುಡೆ ಕೇಸ್ಗೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕೇಸ್ನಲ್ಲಿ ದಿನಕ್ಕೊಂದರಂತೆ ಸ್ಫೋಟಕ ತಿರುವುಗಳು ಸಿಗ್ತಾ ಇದೆ, ಒಂದೊಂದೇ ರಹಸ್ಯಗಳು ಹೊರಗೆ ಬರ್ತಾ ಇದೆ. ಹಾಗೆ ಈಗಲೂ ಕೂಡ ಕೇರಳದ ಸಂಸದನ ಭೇಟಿಯಾಗಿದ್ದಂತೆ ಈ ಬುರುಡೆ ಗ್ಯಾಂಗು. ಎಸ್ಐಟಿ ತನಿಖೆಯಲ್ಲಿ ಇದರ ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಕೇರಳ ಸಂಸದನನ್ನ ಭೇಟಿಯಾಗಿದ್ದು ಈ ಬುರುಡೆ ಗ್ಯಾಂಗು. ಆ ಕೇರಳದ ಸಂಸದನ ಎದುರುಗಡೆ ಬುರುಡೆ ಇಟ್ಟಿತ್ತಂತೆ ಈ ಗ್ಯಾಂಗು. ಕಮ್ಯುನಿಸ್ಟ್ ಪಾರ್ಟಿಯ ಸಂಸದ ಸಂತೋಷ್ ಕುಮಾರ್, ಇದೇ ಸಂತೋಷ್ ಕುಮಾರ್ ಭೇಟಿಯಾಗಿದ್ದು ಯಾರ್ಯಾರನ್ನ? ಬುರುಡೆ ಗ್ಯಾಂಗ್ ಅನ್ನ. ಅಂದ್ರೆ ಆರೋಪಿ ಚಿನ್ನಯ್ಯ, ಮಟನವರ್, ಜಯನ್ ಎಲ್ಲರೂ ಹೋಗಿ ಚರ್ಚೆ ಮಾಡಿದ್ದಾರೆ ಅನ್ನೋದು ಈಗ ಎಸ್ಐಟಿ ವಿಚಾರಣೆಯಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಎಲ್ಲಿಂದ ಎಲ್ಲೆಲ್ಲಿಗೆ ಲಿಂಕು ಅಂತ ಭಾರಿ ದೊಡ್ಡ ಷಡ್ಯಂತ್ರ, ಭಾರಿ ದೊಡ್ಡ ಅಪಪ್ರಚಾರ ಮಾಡೋದಕ್ಕೆ ಬಳಸ್ಕೊಂಡಿರೋದು ಯಾರ್ಯಾರನ್ನ ನೋಡಿ. ಮೊದಲಿಗೆ ಸ್ವಾಮೀಜಿ ಒಬ್ಬರನ್ನ, ತುಮಕೂರು ಭಾಗದ ಒಬ್ಬ ಸ್ವಾಮೀಜಿಯನ್ನ ಭೇಟಿ ಆಗ್ತಾರೆ, ಹೆಂಗೆ ಮಾಡಬೇಕು ಇದನ್ನು ಅಂಥೇಳಿ. ಆಮೇಲೆ ನಂತರ ಡೆಲ್ಲಿಲಿ ಸುಪ್ರೀಂ ಕೋರ್ಟ್ ಕದ ತಟ್ಟಕ್ಕೆ ಹೋಗಿರ್ತಾರೆ, ಅಲ್ಲಿ ಒಬ್ಬರು ಹೈ ಇನ್ಫ್ಲೂಯೆನ್ಸ್ಡ್ ಪರ್ಸನನ್ನು ಭೇಟಿ ಮಾಡ್ತಾರೆ. ಮೊದಲಿಗೆ ಈ ಬುರುಡೆ ಕತೆಯನ್ನು ನಂಬದೇ ಇರೋರು ಕಡೆ ನಂತರ ಅವರು ಹೇಳಿದಂತಹ ಕ್ರಾಸ್ ವೆರಿಫಿಕೇಷನ್ನು ಜೊತೆಗೆ ಒಂದಷ್ಟು ಸುಳ್ಳುಗಳನ್ನು ಪೋಣಿಸಿ ಹೇಳಿದ್ದನ್ನು, ಸತ್ಯವನ್ನು ಸುಳ್ಳನ್ನೇ ಸತ್ಯವನ್ನಾಗಿ ಬದಲಾಯಿಸಿದ ರೀತಿಯ ಕಥೆಯನ್ನು ನಂಬಿ ಅವರು ಕೂಡ ಇದಕ್ಕೆ ಜೈ ಅಂದ್ರಂತೆ ಅಥವಾ ಕೈ ಜೋಡಿಸಿದ್ರಂತೆ. ಈಗ ನೆಕ್ಸ್ಟ್ ನೋಡಿ, ಕೇರಳದ ಲಿಂಕ್ ಕೂಡ ಸಿಗ್ತಾ ಇದೆ. ಸಂತೋಷ್ ಕುಮಾರ್ ಕಮ್ಯುನಿಸ್ಟ್ ಪಾರ್ಟಿಯ ಸಂಸದ, ಇವರನ್ನೂ ಕೂಡ ಈ ಆರೋಪಿ ಚಿನ್ನಯ್ಯ, ಮಟ್ಟಣ್ಣನವರ್, ಜಯನ್ ಭೇಟಿಯಾಗಿ ಈ ಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಷಡ್ಯಂತ್ರಗಳನ್ನು ರೂಪಿಸೋದಕ್ಕೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಆ ಚಿನ್ನಯ್ಯ ಬಿಟ್ಟಂತಹ 12 ಜನರ ಹೆಸರಲ್ಲಿ ಇವರು ಕೂಡ ಇರಬಹುದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಒಂದ್ ಕಡೆ ಎಸ್ಐಟಿ ವಿಚಾರಣೆಯಲ್ಲಿ ದಿನಕ್ಕೊಂದರಂತೆ ಸ್ಫೋಟಕ ಟ್ವಿಸ್ಟ್ಗಳು, ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ಈಗ ಕೇರಳದ ಕಮ್ಯುನಿಸ್ಟ್ ಪಾರ್ಟಿಯ ಸಂಸದನೊಬ್ಬನ ಹೆಸರು ಚಿನ್ನಯ್ಯ 12 ಹೆಸರುಗಳನ್ನ ಬಾಯ್ಬಿಟ್ಟಿದ್ದಾನೆ ಅನ್ನೋ ವರದಿ ಇತ್ತಲ್ಲ, ಅದರ ಭಾಗವಾಗಿ ಇವರ ಹೆಸರು ಕೂಡ ಹೊರಗೆ ಬಂದಿದೆ ಅಂತ ಅನಿಸ್ತಾ ಇದೆ. ಈಗ ಎಸ್ಐಟಿ ತನಿಖೆಯಲ್ಲಿ ಇದರ ಜೊತೆಗೆ ಇನ್ನೇನು ವಿಚಾರ ಗೊತ್ತಾಗಿದೆ? ಇಲ್ಲಿ ಶರತ್ ಚಿನ್ನಯ್ಯನನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದ ಹಾಗೆ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದೆ. ಅದೇ ರೀತಿ ಸ್ಫೋಟಕವಾಗಿರ್ತಕ್ಕಂಥ ತಿರುವುಗಳು ಕೂಡ ಸಿಗ್ತಾ ಇದೆ. ಯಾಕಂತ ಹೇಳಿ ಧರ್ಮಸ್ಥಳ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಕೇರಳದಲ್ಲಿ ಸಾಕಷ್ಟು ಹಿತಾಸಕ್ತಿಗಳಿದೆ ಅನ್ನೋಂಥದ್ದು. ಯಾಕಂತ ಹೇಳಿದ್ರೆ ನಾವು ಅವಾಗ ಇಲ್ಲಿ ಉತ್ಖನನ ಮಾಡುವಾಗ ಕೇರಳ ಮಾಧ್ಯಮಗಳು ಕವರ್ ಮಾಡಿರುವಂತ ರೀತಿಗಳಿರ್ಬೋದು. ಅದೇ ರೀತಿ ಕೇರಳ ಕಡೆಯಿಂದ ಸದನದಲ್ಲೂ ಕೂಡ ಒಂದಿಷ್ಟು ನಾವು ನಿಯಮಗಳನ್ನ ಪಾಸ್ ಮಾಡ್ತೇವೆ ಅಂತೇಳಿ ಹೇಳಿದ್ದಿರ್ಬೋದು. ಅದೇ ರೀತಿಯಾಗಿ ಕೇರಳಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅಟ್ರಾಕ್ಷನ್ ಕೇರಳದತ್ತ ಇತ್ತು. ಅದೇ ರೀತಿ ಕೇರಳದಿಂದ ಸಾಕಷ್ಟು ಜನ ಭಕ್ತರು ಧರ್ಮಸ್ಥಳಕ್ಕೆ ಬರ್ತಾ ಇದ್ರು. ಹೀಗಾಗಿ ಕೇವಲ ಕರ್ನಾಟಕದಲ್ಲಿ ಸುದ್ದಿ ಮಾಡಿದ್ರೆ ಮಾತ್ರ ಷಡ್ಯಂತ್ರ ಆಗೋದಿಲ್ಲ. ಹೀಗಾಗಿ ಈ ಒಂದು ಷಡ್ಯಂತ್ರವನ್ನ ಮೂಲೆಗೂ ತಲುಪಿಸಬೇಕು. ಹೀಗಾಗಿ ಕೇರಳದಲ್ಲಿ ದೊಡ್ಡ ಮಟ್ಟ ಕ್ರಿಯಾ ಸಮಿತಿ ರಚನೆ ಮಾಡಬೇಕು ಅಂತೇಳಿ ರಚನೆ ಮಾಡ್ಕೊಂಡಿದ್ದನ್ನು ಕೂಡ ನೋಡಿದ್ದೇವೆ. ಅದಾದ ಬಳಿಕವಾಗಿ ಇಲ್ಲಿ ರಾಜಕಾರಣಿಗಳ ನೆರವು ಕೂಡ ಬೇಕು ಈ ಪ್ರಕರಣ ಸಂಬಂಧಪಟ್ಟ ಅಂತ ಹೇಳಿ ಈ ಬುರುಡೆ ಮ್ಯಾನ್ ಸಮೇತವಾಗಿ ಗಿರೀಶ್ ಮಟ್ಟಣ್ಣವರ್, ಜಯಂತ್ ಎಲ್ಲರೂ ಕೂಡ ಹೋಗಿ ಕೇರಳ ಎಂಪಿಗೂ ಹೋಗಿ ಮೀಟ್ ಮಾಡಿದ್ದಾರೆ ಅನ್ನೋ ವಿಚಾರ ಬಯಲಿಗೆ ಬರ್ತಾ ಇದೆ. ಯಾರ ಎಂಪಿ ಅಂತ ಹೇಳಿದ್ರೆ ಪಿ ಸಂತೋಷ್ ಕುಮಾರ್ ಅನ್ನೋಂಥ ರಾಜ್ಯಸಭಾ ಸದಸ್ಯರನ್ನ, ಅವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸಂಸದರು, ಅವರನ್ನು ಕೂಡ ಭೇಟಿ ಮಾಡಿದಾರಂತ ವಿಚಾರ ಸ್ಫೋಟಕವಾಗಿರ್ತಕ್ಕಂಥ ವಿಚಾರ ಸಿಕ್ತಿರ್ತಕ್ಕಂಥದ್ದು. ಹೀಗಾಗಿ ಅವ್ರನ್ನ ಯಾಕೆ ಭೇಟಿ ಮಾಡೋದು ಸಹಜ ಕುತೂಹಲ ಬರುತ್ತೆ. ಈಗ ಇಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಷಡ್ಯಂತ್ರ ಅಂತ ಆಗ್ತಾ ಇದೆ. ಚೆನ್ನೈ ಮತ್ತೆ ದೆಹಲಿಯ ಪ್ರಮುಖವಾಗಿದ್ದ ನಾಯಕರುಗಳಿಗೆ ಲಿಂಕ್ ಇತ್ತು, ಇದೀಗ ಕೇರಳದ ನಾಯಕರುಗಳ ಲಿಂಕ್ ಕೂಡ ಇದೆ ಅನ್ನೋ ವಿಚಾರ ಬಯಲಿಗೆ ಬರ್ತಾ ಇದೆ. ಈಗ ಅವ್ರನ್ನ ಯಾಕೆ ಭೇಟಿ ಮಾಡಿದ್ರು ಅಂತ ವಿಚಾರವಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಬೇಕು, ಷಡ್ಯಂತ್ರ ಮಾಡಬೇಕು. ಇದು ಸಂಬಂಧಪಟ್ಟಂತೆ ಇಲ್ಲಿ ಕೇರಳದ ಸಂಸದರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಎಸ್ಐಟಿ ಒಂದಿಷ್ಟು ಮಹತ್ವ ಸುಳಿವುಗಳು ಕೂಡ ಸಿಕ್ಕಿದೆ. ಹೀಗಾಗಿ ಕೇರಳದ ಮೂಲದ ಯೂಟ್ಯೂಬರ್ ಒಬ್ಬರಿಗೆ ಬುಲಾವನ್ನ ಕೊಟ್ಟಂತಹ ಎಸ್ಐಟಿ ಇದೀಗ ಮತ್ತೊಂದಿಷ್ಟು ಸ್ಫೋಟಕ ಅಂಶಗಳನ್ನ ತನಿಖೆ ಮಾಡ್ತಾ ಇದೆ. ಹೀಗಾಗಿ ಎಂಪಿನ ಕಾಂಟ್ಯಾಕ್ಟ್ ಮಾಡಿದ್ರು, ಎಂಪಿ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ ಇದೆ ಎಲ್ಲವನ್ನೂ ಕೂಡ ಕಲೆ ಹಾಕುವಂತ ಕೆಲಸಗಳನ್ನು ಮಾಡ್ತಾ ಇದೆ. ಒಟ್ಟಾರಾಗಿ ಈ ಒಂದು ಪ್ರಕರಣ ಕೇವಲ ಧರ್ಮಸ್ಥಳ, ಉಜಿರೆ ಸುತ್ತಮುತ್ತ ಮಾತ್ರ ಆಗ್ತಾ ಇಲ್ಲ, ಬೇರೆ ಲಿಂಕ್ ಕೂಡ ಸಿಗ್ತಾ ಇದೆ. ಹೀಗಾಗಿ ಇದರ ಜಾಡನ್ನು ಹಿಡ್ಕೊಂಡು ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಈಗ ಚಿನ್ನಯ್ಯನೇ ಕೇಂದ್ರೀಕರಿಸಿ ತನಿಖೆ ಮಾಡುವಂತ ಎಸ್ಐಟಿ ಇದೀಗ ಬೇರೆ ದೃಷ್ಟಿಕೋನದಲ್ಲೂ ಕೂಡ ಮಟ್ಟಣ್ಣವರ್, ಜಯಂತ್ ಎಲ್ಲರನ್ನೂ ಕೂಡ ತನಿಖೆ ಮಾಡ್ತಾ ಇದೆ. ಅದರ ಭಾಗವಾಗಿ ಇದೀಗ ಮತ್ತೊಂದು ಲಿಂಕ್ ಪತ್ತೆ ಆಗ್ತಿರೋದ್ರಿಂದ ಕೇರಳದತ್ತ ತನಿಖೆ ನಡೆಸೋದು ಕೂಡ ಇಲ್ಲಿಗ ಮಹತ್ವದ ಅಂಶ ಆಗಿದೆ. ಶರತ್.